ಅಯ್ಯೋ ಭಗವಂತ, ಏನೇ ಮಾತಾಡಿದ್ರು ಆಡ್ಕೋತೀನಿ ಅಂತಾನೆ ಹೇಳ್ತಾರಪ್ಪ ಈ ಹುಡುಗಿರು. ಹೇಳಿದ್ನಲ್ಲ, ಪ್ರೀತಿ ಬೀಳಿ. ಅದ್ಯಾಕೆ ಯಾವಾಗ್ಲೂ ಬೀಳೋದ್ರ ಬಗ್ಗೆ ಮಾತಾಡ್ತೀರಾ? ಅದ್ರ ಬದಲು ಸಾಧಿಸಿ ಮೇಲೆ ಇರೋ ಕೆಲಸ ಇದ್ರೆ ಕೊಡಿ. ಪ್ಯಾರಾಗ್ಲೈಡಿಂಗ್ ಗೊತ್ತಾ ನಿಮ್ಗೆ? ಮೇಲಿಂದ ಬಿದ್ರೇನೆ ಹಾರಕ್ಕಾಗೋದು, ಬೀಳೋದೆ ಹಾರೋದಕ್ಕೆ. ನೀವು ಈ ಟೀಚರ್ ಮೋಡಿಂದ ಹೊರಗೆ ಬಂದ್ಮೇಲೆ ನನಗೆ ಹೇಳಿ, ನಾನೇ ವಾಪಸ್ ಬಂದು ಮಾತಾಡ್ತೀನಿ. ನೋಡಿ ಮತ್ತೆ ಟೀಚರ್ ಲುಕ್ಕೆ ಕೊಡ್ತಿದ್ದೀರಾ? ಮಕ್ಳ ಹತ್ರ ನಾವ್ ಹೀಗೆ ಮಾತಾಡ್ಬೇಕು. ಹಾಗಾದ್ರೆ ನಾನ್ ಮಗುನ? ಬ್ಯಾಚುಲರ್ಸ್ ಆಗಿರೋರೆಲ್ಲ ಮಗುನೇ. ಒಂದ್ ಹುಡುಗಿ ಜೀವನದಲ್ಲಿ ಬಂದ್ಮೇಲೆ ಎಲ್ಲ ಇಕ್ವೇಶನ್ ಬದಲಾಗತ್ತೆ. ಬಂದು ಹೋದ್ಮೇಲೆ ಗೊತ್ತಾಗಿತ್ತು ಈ ಈಕ್ವೇಶನ್ ಎಲ್ಲ ಬದಲಾಗಿತ್ತು. ಏನು ಏನೇನ ಟೀಚರ್? ನನ್ನ ಕೆಲಸ ಮಾಡ್ಕೋಬೇಕು ಅಂತ ನಾನೇ ಮಾತಾಡ್ಕೋತಾ ಇದ್ದೆ. ವೆರಿ ಗುಡ್. ಥ್ಯಾಂಕ್ ಯು ಟೀಚರ್. ನನ್ನ ಜೊತೆ ಇದ್ದಾಗ್ಲೂ ಈ ನನ್ನ ಮಗ ಇಷ್ಟೆಲ್ಲ ನಗಲ್ವಲ್ಲ. ಹೀಗೆ ಯಾವಾಗ್ಲೂ ನಗ್ತಾ ಇರೋ ಹಾಗೆ ಟೈಮ್ ಫ್ರೀಸ್ ಆಗ್ಬಿಡ್ಬೇಕು. ಓ ಹಲೋ. ಹಾಯ್. ಏನು ನಾನು ನೋಡಿದ್ರೆ ಒಳ್ಳೆ ಸಾಲ ಮಾಡ್ದಂತರ ಅವಾಯ್ಡ್ ಮಾಡ್ಕೊಂಡು ಓಡಾಡ್ತಿದ್ಯಾ? ನಾನ್ ಕೇಳಿದ್ದು ನಿಮ್ಮನೆ ಅಡ್ರೆಸ್ನ, ಆಸ್ತಿನ ಕೇಳ್ದೆ. ಓಹೋ, ಮನೆ ಅಡ್ರೆಸ್ ಹೇಳ್ಬಿಟ್ರೆ ನಾನು ಅಲ್ಲೇ ಬಂದು ಟೆಂಟ್ ಹಾಕ್ಬಿಡ್ತೀನಿ ಅಂತ ಭಯನಾ? ಡೋಂಟ್ ವರಿ, ನನ್ನ ಹತ್ರನೂ 1/4 kg ರೆಸ್ಪೆಕ್ಟು, ಮ್ಯಾನರ್ಸು, ಕಲ್ಚರು ಎಲ್ಲಾನು ಇದೆ. ಇದ್ಯಾಕೆ ಹಿಂಗ್ ದಬಾಯಿಸ್ತಿದ್ಯಾ? ನಾನೆಲ್ಲ ಕಣೆ ನಿನ್ ಫ್ರೆಂಡು. ಏರಿಯಾ ಚೆನ್ನಾಗಿದೆ, ಮನೆ ಹುಡ್ಕೋಣ ಅಂದ್ರೆ ಏನೋ ನಾನು ಬಂದ್ರೆ ಏರಿಯಾನೇ ಹಾಳಾಗುತ್ತೆ ಅನ್ನೋ ರೇಂಜ್ ಆಡ್ತಿದ್ದೆ ನೀನು. ಚೇಚೆ ಹಾಗೇನಿಲ್ಲ, ನೀವ್ ಏನೇನೋ ಅನ್ಕೋಬಿಟ್ಟಿದ್ರ. ಏನೇನೋ ಅನ್ಕೋತೀನಿ. ನಾನ್ ನಿಮ್ ಏರಿಯಾಗ್ ಬಂದ್ರೆ ನಿನ್ ಸೀಕ್ರೆಟ್ಸ್ ಎಲ್ಲ ಗೊತ್ತಾಗುತ್ತೇನೋ ಅಂತ ಭಯ ಅಲ್ವಾ ನಿನ್ಗೆ? ಸೀಕ್ರೆಟ್ಸಾ? ಏನ್ ಸೀಕ್ರೆಟ್ಸ್? ಯಾರಿಗ್ ಗೊತ್ತು? ಬೆಳಗ್ಗೆ ಎದ್ರೆ ದಮ್ ಹೊಡಿಯೋದು, ರಾತ್ರಿ ಫುಲ್ ಹಾಕೊಂಡ್ ಟೈಟ್ ಆಗೋದು, ಹುಡ್ಗಿರು ಪಾರ್ಟಿ ಅಂತೆಲ್ಲ ಇರುತ್ತಲ್ಲ. ರೀ, ನಾನ್ ತುಂಬಾ ಇನ್ನೋಸೆಂಟ್, ಆ ತರ ಎಲ್ಲ ಏನಿಲ್ಲ. ಅಂತ ಮಹಾತ್ಮ ಆಗಿದ್ರೆ ಅಡ್ರೆಸ್ ಕೊಡು, ಯಾಕೆ ಇಷ್ಟೊಂದು ಹೆದರ್ಕೋತಿದ್ಯಾ? ನೋಡ್ಪುಟ, ಗೊತ್ತಿರೋ ನೇಬರ್ಸ್ ಆಗಿದ್ರೆ ಕಷ್ಟ ಸುಖಕ್ಕೆ ಆಗ್ತಾರಪ್ಪ. ನಮ್ ಮನೇಲಿ ಕಾಫಿ ಪುಡಿ ಖಾಲಿ ಆಯ್ತು, ನೀನ್ ಬಂದ್ ಕೇಳ್ತೀನಿ. ನಿಂಗ್ ಯಾವತ್ತೋ ಒಂದಿನ ಬೋರ್ ಆದ್ರೆ ನಾನ್ ಬಿರಿಯಾನಿ ಮಾಡ್ಕೊಂಡ್ ತಗೊಂಡ್ಬರ್ತೀನಿ. ಹಾಗೆ ನನ್ ಯಾರಾದ್ರೂ ಚುಡಾಯಿಸಿದ್ರೆ ನೀನ್ ಬಂದ್ ಕಾಪಾಡ್ಬೋದು. ಅಷ್ಟೆಲ್ಲ ಸೀನ್ ಇಲ್ಲ, ಆದ್ರೂ ಅಲ್ಲ, ಅದು ನೀವು ಸಡನ್ ಆಗಿ ಕೇಳಿದ್ರಲ್ಲ, ತಟ್ ಅಂತ ಅಡ್ರೆಸ್ ನೆನಪಾಗ್ತಿಲ್ಲ. ರೂಟ್ ಹೇಳ ಬೇಕಾದ್ರೆ? ಅಲ್ಲ, ನಿಮ್ ಮನೆಗೆ ಕೊರಿಯರು ಆ ತರ ಎಲ್ಲ ಏನ್ ಬರಲ್ವಾ? ಪ್ರಿಯಾ, ನಾನ್ ಮೆಸೇಜ್ ಮಾಡ್ತೇನೆ ಬಿಡು. ನೀವು ನೋಡಿದ್ರೆ ಫುಲ್ ಸೈಲೆಂಟ್, ನಿಮ್ ಫ್ರೆಂಡ್ ಯಾಕೆ ಇಷ್ಟೊಂದು ವೈಲೆಂಟ್? ಅವಳೇನಾದ್ರೂ ನಮ್ ಬಾಸ್ನ ಹಚ್ಕೊಂಡಿರ್ಲಿಲ್ಲ ಅಂದ್ರೆ ನಿಮಗೆ ಜೋಡಿ ಮಾಡಿಸ್ಬಿಡ್ತಿದ್ದೆ. ದಯವಿಟ್ಟು ಈ ಮಾತನ್ನ ಇಲ್ಲಿಗೆ ಬಿಟ್ಬಿಡಿ. ನೀವು ನಗೋದ್ ನೋಡೋದ್ ಖುಷಿನೇ, ಆದ್ರೆ ನನ್ನೇ ನೋಡ್ಕೊಂಡು ನಗೋದ್ ಸ್ವಲ್ಪ ಕಷ್ಟ. ಇಟ್ಸ್ ಓಕೆ. ನಿಮ್ ಮನೆ ಟೆನ್ಷನ್ ಕಮ್ಮಿ ಆಯ್ತು ಅಂತ ನೀವ್ ಈ ರೀತಿ ನಂಗೆ ಟಾರ್ಚರ್ ಕೊಡೋದಾ? ಟಾರ್ಚರ್ ಏನಿಲ್ಲ, ನೀವ್ ಬೇರೆಯವ್ರನ್ನ ಲವ್ ಮಾಡ್ತಾ ಇದ್ದೀನಿ, ಮದ್ವೆ ಆಗ್ತಿದ್ದೀನಿ ಅಂತ ಹೇಳಿ ಈ ಮಾತನ್ನ ಇಲ್ಲಿಗೆ ಬಿಟ್ಬಿಡ್ತೀರಿ. ಯಾಕ್ರಿ ಇಷ್ಟೊಂದು ಹಠ? ಹಠ ನಂದಲ್ಲ, ನಿಮ್ದು. ನೀವೇನ್ ಉಪ್ಪಿ ಸರ್ ಫ್ಯಾನಾ? ಯಾಕೆ ನಿಮ್ಗೆ ಉಪ್ಪಿ ಅಂದ್ರೆ ಇಷ್ಟ ಇಲ್ವಾ? ಸಿನಿಮಾ ನೋಡಿ ಎಷ್ಟೋ ವರ್ಷ ಆಗೋಯ್ತು. ಅವರೇ ಅಲ್ವಾ ಹೇಳಿದ್ದು ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ. ನಮ್ ಕಡೆ ಒಂದ್ ಮಾತು ಹೇಳ್ತಾರೆ, ಕುಣಿಯಕ್ ಬರ್ದೇ ಇದ್ರು. ಅರ್ಥ ಆಯ್ತು ಬಿಡಿ, ಕುಣಿಯಕ್ಕೇನ್ ಬರ್ದೇ ಏನಿಲ್ಲ, ನಾವೇ ಬೇಡ ಅಂತ ದೂರ ಹೋಗಿದ್ದೀವಿ ಅಷ್ಟೇ. ನಿನ್ನ ಭಾಷೆಯಲ್ಲೇ ಕೇಳಿದ್ರೆ ಸುಲಭ ಅರ್ಥ ಆಗತ್ತೆ ಅಂತ ಕೇಳಿದ್ನಪ್ಪ. ಹಂಗೆ ನೀನು ಯಾವಾಗ ನೆಟ್ಟಗಿರ್ತೀಯೋ, ಯಾವಾಗ ನೇತಾಡ್ತಿರ್ತೀಯೋ ಒಂದು ಅರ್ಥ ಆಗಲ್ಲ ಬ್ರದರ್. ನಿಮ್ಮೆಲ್ಲರಿಗಿಂತ ನೆಟ್ಟಿಗೆ ಇದ್ದೀನಿ. ಓಕೆ ಬ್ರದರ್, ಕೇಳಿಸ್ಕೊ, ಪಿಚ್ಚು ಸೂಪರ್ ಆಗಿದೆ, ಒಳ್ಳೆ ಬ್ಯಾಟಿಂಗ್ ಪಿಚ್ಚು, ಹೊಡೆದಿದ್ದ ಬಾಲೆಲ್ಲ ಸಿಕ್ಸರೇ.
ಅಕ್ಕ ತಂಗಿರಿಬ್ಬರು ಸೇರ್ಕೊಂಡು ಪ್ರಿಪ್ರೇಷನ್ ಮಾಡ್ತಾರದು ನೋಡಿದ್ರೆ ಇವತ್ತೊಂದೆರಡು ಬಲಿ ಬೀಳೋದಂತೂ ಗ್ಯಾರಂಟಿ. ನೀನು ಯಾವುದಕ್ಕೂ ಹುಷಾರಾಗಿರೋ. ವಿಶ್ವ ನಾನು ಅಪಾಯದ ಜೊತೆ ಸರ್ಸಾಡೋ ನಾನು. ನನಗೆ ಹೆಚ್ಚಿಸ್ತಾ ಇದ್ದೆ ನೀನು. ಸರಿ ಅನುಭವಿಸು. ಅಕ್ಕ ಎಲ್ಲ ರೆಡಿ ಇದೆ. ನಿನ್ನ ಗಂಡನು ನಿಮ್ಮ ಭಾವ ಇಬ್ಬರು ಹರಟೆ ಹೊಡ್ಕೊಂಡು ನಿಂತಿದ್ದಾರೆ. ಎಲ್ಲ ರೆಡಿಯಾಗಿದೆ ಅಂತ ಅವ್ರಿಗೂ ಮಾವ ಏನು ತಿಳಿಸು. ಸರಿ ಅಕ್ಕ. ಇನ್ನೊಂದು ವಿಷಯ, ಅಪ್ಪು ಬಂದ ತಕ್ಷಣ ಮನೆ ಲೈಟ್ಸ್ ಎಲ್ಲ ಆಫ್ ಮಾಡಿ ಆಮೇಲೆ ಒಳಗೆ ಬಂದಮೇಲೆ ಆನ್ ಮಾಡಬೇಕು ಅಂತ ತಿಳಿಸು. ಸೂಪರ್ ಅಕ್ಕ. ಸರಿ. ಬ್ರದರ್ ನೋಡಿದ್ಯಾ ಹೇಗೋಯ್ತು ಒಂದು 6 ಈಗ? ಕಳ ನಮ್ಗೆಲ್ಲ ಗೊತ್ತಾಗಿದೆ ಕಣೋ. ಅಪ್ಪು, ಇತ್ತೀಚೆಗೆ ನೀನಂತೂ ನನ್ನ ಹತ್ರ ಏನೂ ಶೇರ್ ಮಾಡ್ಕೋತಾ ಇಲ್ಲ. ಈ ವಿಷಯ ನಮಗೆ ಗೊತ್ತಾಗಿದ್ದು ಸಾಧನೆಯಿಂದಾನೆ. ಸಾಧನ ಚಿಕ್ಕಿ, ನಾನು ನಿಮ್ಮ ಹತ್ರ ಏನಾದ್ರು ಬಂದು ಹೇಳಿದ್ನ? ಯಾಕೆ ಸುಮ್ಮನೆ ಎಲ್ಲರ ಹತ್ರ ಏನೇನು ಹೇಳಿದ್ದೀರಾ? ನೀವೆಲ್ಲರೂ ತಪ್ಪು ತಿಳ್ಕೊಂಡಿದ್ದೀರಾ. ರಾಮ್, ನೀನೇನು ಭಯ ಪಡ್ಬೇಡ ಕಣೋ. ನೋಡು, ವಿಶ್ವಕಪ್ಗೋಸ್ಕರ ಈ ವಿಶ್ವ ಅಲ್ಲ, ಇಡೀ ವಿಶ್ವನೇ ಕಾಯ್ತಿರೋ ಹಾಗೆ ನಾವೆಲ್ಲರೂ ನಿನ್ನ ಲವ್ ಸಕ್ಸಸ್ ಆಗಲಿ ಅಂತ ಕಾಯ್ತಾ ಇದ್ವಿ. ಆ್ಯಂಡ್ ನಮ್ಮೆಲ್ಲರೂ 100% ಸಪೋರ್ಟ್ ಇದೆ ಅದಕ್ಕೆ. ಹುಡುಗಿ ಯಾವುದೇ ಕಂಟ್ರಿ ಒಳಗಿರಲಿ, ಯಾವುದೇ ಟೀಮ್ ಒಳಗಿರಲಿ, ನೀನು ಹೂ ಅನ್ನು ನಿನ್ನ ಮದುವೆಗೆ ಪಿಚ್ ನಾವು ರೆಡಿ ಮಾಡ್ಬಿಡ್ತೀವಿ. ಹೇಳಿದ್ನಲ್ಲ ಹಾಗೇನು ಇಲ್ಲ ಅಂತ. ಪ್ಲೀಸ್ ಗಿವ್ ಮಿ ಸಮ್ ಸ್ಪೇಸ್. ತಾತ, ರಿಯಲಿ ಸಾರಿ. ಸಾರಿ ಗೈಸ್. ಅಲ್ಲ, ಯಾಕೆ ಹೀಗೆ ನಡ್ಕೊಂಡ ಅವನು? ಯಾವತ್ತೂ ಈ ರೀತಿ ಮಾತಾಡಿರಲಿಲ್ಲ. ಅವನಿಗೆ ಸಿಟ್ಟು ಬರೋ ಥರ ನಾವೇ ಏನಾದರೂ ಮಾತಾಡಿದ್ವಾ? ನಾವೇನಾದರೂ ಅವನಿಗೆ ನೋವಾಗೋ ಥರ ನಡ್ಕೊಂಡ್ವಾ? ಮತ್ತೆ ಅವನು ಪ್ರೀತಿ ಮಾಡ್ತಿರೋದು ನಿಜ ಅಲ್ವಾ? ಯಾಕೆ ಈಗ ಅಂದ? ಸೂರಿ, ನೀನು ಫೀಲ್ ಮಾಡ್ಕೋಬೇಡ. ನಿನ್ನ ಅವನ ಬಗ್ಗೆ ಗೊತ್ತಲ್ವಾ, ಇಂಥ ವಿಷಯದಲ್ಲೆಲ್ಲ ಅವ್ನು ತುಂಬ ಸೆನ್ಸಿಟಿವ್. ಹೀಗೆ ಎಲ್ಲರೂ ಸೇರಿ ವಿಶ್ ಮಾಡಿದ್ರೆ ಪಾಪ ಹುಡುಗನ ಕಥೆ ಏನಾಗಬೇಕು? ಅವನಿಗೆ ಸ್ವಲ್ಪ ಟೈಮ್ ಕೊಡೋಣ, ಅವನೇ ಹೇಳ್ತಾನೆ. ಅಶೋಕ, ನಾನು ಹೇಳಿದ್ದು ನಿಜ ಅಲ್ವಾ? ರಾಮ್ ಯಾರನ್ನೋ ಇಷ್ಟಪಡ್ತಿದ್ದಾನೆ ತಾನೆ. ಅವನು ಫೋನಲ್ಲಿ ಮಾತಾಡ್ತಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತಾನೆ ನಾವೆಲ್ಲ ಈ ಪ್ಲಾನ್ ಮಾಡಿದ್ದು. ಚಿಕ್ಕಮ್ಮ, ಅದು ಅವ್ನ ಪರ್ಸ್ನಲ್ ಮ್ಯಾಟ್ರ್ ಅಲ್ವಾ? ನಾವಾಗ ಕೇಳಿದ್ರೆ ಚೆನ್ನಾಗಿರಲ್ಲ. ಅವನೇ ಹೇಳೋವರೆಗೂ ವೇಟ್ ಮಾಡೋಣ. ಹೌದು ಕಣ, ನೀನು ಹೇಳೋದು ಸರಿನೇ. ನಾವು ಸ್ವಲ್ಪ ಅವಸರ ಪಟ್ಬಿಟ್ಟು ಅಂತ ಕಾಣಿಸುತ್ತೆ. ನಾನು ಅವನ ಹತ್ರ ಹೋಗಿ ಮಾತಾಡ್ತೀನಿ. ಸಾಧನಾ, ಯಾವಾಗಲೂ ವಿಷಯಗಳನ್ನ ಅರ್ಧಂಬರ್ಧ ತಿಳ್ಕೊಂಡ್ಬಂದು ಹೀಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೀಯ. ನೋಡಿ ಈಗ ಏನಾಯ್ತು ಅಂತ. ಸದ್ಯ ರಾತ್ರಿ ಎಲ್ಲ ರಚ್ಚೆ ಹಿಡಿದ ಮಗು ಆರಾಮಾಗಿ ನಿದ್ದೆ ಮಾಡ್ದಂಗೆ ಮಲಗಿದ್ದಾನೆ. ಫೋನ್ ಸ್ವಿಚ್ ಆಫ್ ಮಾಡಿದ್ದು ಒಳ್ಳೇದಾಯ್ತು.
ಮಲಗಿರ್ಲಿ. ನೀನೇನೋ ಮಾಡ್ತಿದ್ದೆ ಡಿಸ್ಟರ್ಬ್ ಮಾಡ್ತಿದ್ಯಾ ನೀನು? ಆಹಾ, ಮೊಮ್ಮಗನ ಮೇಲೆ ಇರೋ ಕಾಳಜಿ ನೋಡು. ನನ್ನನ್ನು ಆಡ್ಕೊಂತಿದ್ಯಾ? ಆಡ್ಕೋತಿಲ್ಲ ಕಣೋ, ನೀವಿಬ್ರು ಸೇರ್ಕೊಂಡು ನನ್ನನ್ನು ದೂರ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಆಹಾ, ಎಂಥ ಮಾತು ಅಂತ ಆಡ್ಬಿಟ್ಟು. ಚೆನ್ನಾಗಿದ್ದಾನ ಗೆಳೆಯ? ಚೆನ್ನಾಗಿದ್ದಾನೆ. ಹೊಸ ಪ್ರೇಮದ ಜ್ವರ ಅನ್ಕೋ. ತಮಾಷೆ ಮಾಡ್ಬಿಡ ನನ್ನ ಹತ್ರ. ಮದುವೆ ಪ್ರೀತಿ ಅಂತ ನಾವು ಮಾತಾಡಕ್ ಶುರು ಮಾಡಿದ್ರೆ ಬೇಜಾರು ಮಾಡ್ಕೊಂಡು ನಮ್ಮ ಹತ್ರ ಮಾತುಕತೆನೆ ಆಡದೆ ಹೊರಟೋಗ್ಬಿಡ್ತಾನೆ ಕಣೋ. ಸರಿ ಹೋಗ್ತಾನೆ. ಯಾವಾಗ? ನಿನಗೆ ಅವನೇನೋ ಹೇಳಿದಾನೆ, ನೀವಿಬ್ರು ಸೇರ್ಕೊಂಡು ನನ್ನ ಹತ್ರ ಮುಚ್ಚಿಡ್ತಿದ್ದೀರಾ ಆ ವಿಚಾರನ. ಮುಚ್ಚಿಡುವಂಥದ್ದು ಏನೂ ಇಲ್ಲ ಸೂರಿ. ಅವನ ಈ ವಿಷಯದಲ್ಲಿ ಸ್ವಲ್ಪ ಸ್ಲೋ, ಟ್ರ್ಯಾಕಿಗೆ ಬರಕ್ಕೆ ಟೈಮ್ ತಗೊಂತಾನೆ. ಸರಿಯಾದ ಸಮಯಕ್ಕೋಸ್ಕರ ವೇಟ್ ಮಾಡೋಣ. ಆ ಸಮಯ ಬಂದೇ ಬಿಡ್ತು ಅಂತ ನಾವೆಲ್ಲ ಖುಷಿಯಾಗಿದ್ದೋ ಕಣೋ. ನಮ್ಮಿಬ್ರು ಸೊಸೆಂದ್ರು ಹೊಸ ಸೊಸೆನ ಸ್ವಾಗತಿಸ್ಬೇಕು ಅಂತ ಸಂಭ್ರಮ. ಬಂದೆ. ಈ ಮನೆ ಹುಡುಗನ ಹೆಸರೇನು? ಯಾರು? ಚೆನ್ನಾಗಿದ್ದಾನಲ್ಲ ಅವನಾ? ಏನ್ ಚೆನ್ನಾಗಿದ್ದಾನೆ? ಒಳ್ಳೆ ಹಲ್ಲುಜ್ಜ ಕಡ್ಡಿ ಹೆಂಗಿದ್ದಾನೆ? ಚೆನ್ನಾಗಿದ್ದಾನಂತೆ. ಹೋಗೋ ಕಥಾಕ್ ಹೋಗೋ. ರಾಮ್ ಮನೆ ಇದೇನಾ? ಯಾರಿಗೊತ್ತಮ್ಮ, ಬ್ಯಾಚುಲರು. ನೀನೇ ಕೇಳ್ಕೊ ಹೋಗು. ಥ್ಯಾಂಕ್ ಯು. ಇವ್ರಿಬ್ರಿಗೂ ಡಿವೋರ್ಸ್ ಆದ್ರೆ ಅದಕ್ ನಾನಂತೂ ಕಾರಣ ಅಲ್ಲಪ್ಪ. ರಾಮ್ 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 ರಾಮಯ್ಯ, ಬಾಗ ತೆಗ್ಯಯ್ಯ. ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು. ಜನಕ್ಕೆ ಒಂದ್ ಸ್ವಲ್ಪನೂ ಜವಾಬ್ದಾರಿನೇ ಇಲ್ವಲ್ಲ? ಇಷ್ಟೊತ್ತಾದ್ರೂ ಇನ್ನೂ ಎದ್ದಿಲ್ವಾ? ಜಿಮ್ಮು ಜಾಗಿಂಗ್ ಅಂತ ಏನಾದ್ರೂ ಹೋಗಿರ್ಬೋದಾ? ಕಾಲ್ ಮಾಡ. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಬರ್ತಿದೆ. ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದಾನ. ಅಂಕಲ್ನೇ ಕೇಳಲ್ಲ, ಈ ರೋಡಲ್ಲಿ ಯಾವ್ದಾದ್ರು ಮನೆ ಬಾಡಿಗೆಗೆ ಸಿಗುತ್ತಾ ಅಂತ. ಹಾಯ್ ಸಿಹಿ. ಏನಪ್ಪ ನೀನಿಲ್ಲಿ? ಸ್ವಲ್ಪ ಕೆಲಸ ಇತ್ತು. ಸಿಹಿ, ಸ್ಕೂಲ್ಗೆ ಹೋಗ್ತಿದ್ಯಾ? ಹೇಳು ಬಂಗಾರಿ, ಅಂಕಲ್ ಕೇಳ್ತಿದಾರಲ್ಲ. ಅಂಕಲ್ ಅಲ್ಲ ಪುಟ, ನೀನ್ ನನ್ನ ಫ್ರೆಂಡ್ ಅಂತ ಕರಿಬಹುದು. ನಾನು ಸ್ಟ್ರೇಂಜರ್ಸ್ ಎಲ್ಲ ಫ್ರೆಂಡ್ ಮಾಡ್ಕೊಳ್ಳಲ್ಲ. ಗುಡ್ ಹ್ಯಾಬಿಟ್ ಪುಟ. ನಾನ್ ನಿನ್ಗೆ ಸ್ಟ್ರೇಂಜರ್ ಅಲ್ಲ. ನಿಮ್ ಸೀತಮ್ಮಗೆ ನಾನು ತುಂಬಾ ಪರಿಚಯ. ಸೀತನ್ ನೋಡಕ್ ಬಂದೇನಪ್ಪ? ಇಲ್ಲ, ಇಲ್ಲೊಬ್ರನ್ನ ಮಾತಾಡ್ಸ್ಬೇಕಿತ್ತು, ಹಾಗಾಗಿ ಬಂದಿದ್ದೆ ಅಷ್ಟೇ. ಟೊಮೆಟೊ ಇರಪ್ಪ, ಬಂದೆ. ದಾದಾ, ನಮಗೆ ಸ್ಕೂಲಿಗೆ ಲೇಟ್ ಆಯ್ತು, ಹೋಗೋಣ. ಹಾ, ಹೊರಡೋಣ ನಡಿ, ಬರ್ತೀವಪ್ಪ. ಯಾಕೆ ಮಾವಯ್ಯ ಒಂಥರ ಇದ್ದೀರಿ? ಸತ್ಯ ಆಫೀಸ್ಗೆ ಹೋಗ್ತಿದ್ದಾನೆ ಅಂತ ಹೆದರಿದ್ದೀರಾ?
ಮಾವಯ್ಯ ಸತ್ಯ ಬದಲಾಗ್ಬಿಟ್ಟಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಶೇವ್ ಎಲ್ಲ ಮಾಡ್ಕೊಂಡು ನಿಂತಿದ್ದಾನೆ. ಇವತ್ತು ಕುಡ್ದೂ ಇಲ್ಲ ಅಲ್ವಾ? ಹೇಳು ಸತ್ಯ. ಮಾವಯ್ಯ, ಅವನು ಇವತ್ತು ಒಂದಿನ ಹೀಗೆ ಬದಲಾಗಿ ಮತ್ತೆ ಹಳೆ ಚಾಳಿಗೆ ಬೀಳ್ತಾನೆ ಅನ್ಕೋಬೇಡಿ ಮಾವಯ್ಯ. ಅವನು ಸಂಪೂರ್ಣವಾಗಿ ಬದಲಾಗಿದ್ದಾನೆ ಮಾವಯ್ಯ, ಅಲ್ವಾ ಸತ್ಯ? ಹೇಳು. ಭಾರ್ಗವಿ, ಕೆಲವು ವಿಷಯಗಳನ್ನು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಹೊರಗಿನ ನೋಟ ಬದಲಾಯಿಸ್ಕೊಂಡ್ರು ನಡವಳಿಕೆ ಬುದ್ಧಿನ ಬದಲಾಯಿಸ್ಕೊಳ್ಳಕ್ ಸಾಧ್ಯ ಇದೆ ಅಂತ ನಂಬಿರೋವಷ್ಟು ಮೂರ್ಖ ನಾನಲ್ಲಮ್ಮ. ಇಪ್ಪತ್ತು ವರ್ಷದಲ್ಲಿ ಬದಲಾಗದೆ ಇರತಕ್ಕಂಥದ್ದು 20 ನಿಮಿಷದಲ್ಲಿ ಬದಲಾಗುತ್ತೆ ಅನ್ನೋದಾದ್ರೆ ಅದು ಶಾಶ್ವತವಾದ ಬದಲಾವಣೆ ಅಲ್ಲ. ಯಾವಾಗಲೂ ನಶೆ ತುಂಬಿಕೊಂಡಿರೋ ವ್ಯಕ್ತಿ ಏನ್ ತೀರ್ಮಾನ ತಗೊಂಡ್ರು ಅದಕ್ಕೆ ಬೆಲೆ ಇರುತ್ತಾ? ಅಪ್ಪು, ಎದ್ಬಿಟ್ಟಿಯಾ? ನೀ ಇನ್ನೊಂದು ಸ್ವಲ್ಪ ಹೊತ್ತು ಮಲಗ್ತೀಯಾ ಅಂತ ನೀನನ್ನು ಡಿಸ್ಟರ್ಬ್ ಮಾಡಲಿಲ್ಲ. ಅಯ್ಯೋ ಓಕೆ? ಐ ಆಮ್ ಫೈನ್ ಚಿಕ್ಕಿ, ಥ್ಯಾಂಕ್ಸ್. ತದಾ ಗುಡ್ ಮಾರ್ನಿಂಗ್. ಸತ್ಯ ಚಿಕ್ಕಪ್ಪ ಗುಡ್ ಮಾರ್ನಿಂಗ್. ಚಿಕ್ಕಪ್ಪ, ಏನಿದು ಹೊಸ ಗೆಟಪ್? ಸಕ್ಕದಾಗಿ ಕಾಣಿಸ್ತಾ ಇದ್ದೀರಾ. ವೆರಿ ನೈಸ್. ಆಫೀಸ್ ಹೊರಟ್ರಾ? ಬನ್ನಿ ಒಟ್ಟಿಗೆ ಹೋಗೋಣ. ಇವನೇ ಚಿಂತೆಯಲ್ಲಿ ಕಳೆದು ಹೋಗಿರ್ತಾನೆ ಅಂತಂದ್ರೆ ಈ ಕುಡ್ಕನ್ ಕೈ ಹಿಡಿದು ಆಫೀಸ್ ಕರ್ಕೊಂಡು ಹೋಗ್ತಾನಾ? ಅವನಿಗೆ ಆಫೀಸ್ಗೆ ಹೋಗೋದು ಬೇಡ, ನೀನ್ ಹೋಗು. ಈಗ ಆಗಿರೋ ಅನಾಹುತನೇ ಸಾಕು. ಅದನ್ನೇ ನನ್ನ ಕೈಲಿ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೊಂದಾದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಸಾಹೇಬ್ರು ಆಫೀಸ್ಗೆ ಹೊರಟಂಗಿದೆ. ಕರಡಂಪರ್ ಡಿಶನ್ ಕೇಳಿಲ್ವಲ್ಲಪ್ಪ? ಹ್ಞೂ ಬರ್ಗು. ರಾಮ್ ಬಂದು ಕೇಳ್ದ, ಪಾಪ ಇಲ್ಲ ಅನ್ನಕ್ಕಾಗ್ಲಿಲ್ಲ, ಹ್ಞೂ ಅಂದ್ಬಿಟ್ಟೆ. ನಾನು ತಗೊಂಡಿದ್ದ ಡಿಶನ್ ರೈಟ್ ರಾಂಗು? ಅದು ನೀನು ಅಲ್ಲಿ ಹೋಗಿ ನಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ನಡ್ಕೊಳ್ಳೋದೇನಿದೆ, ಆಫೀಸ್ಗೆ ಹೋಗಿ ಟಾಸ್ ಹಾಕ್ಸಿದ್ರಾಯ್ತು. ಮ್ಯಾಚ್ ತನ್ನ ಪಾಡು ತಾನು ನಡ್ಕೊಂಡು ಹೋಗುತ್ತೆ. ನಾನು ಸುಮ್ಮನೆ ಒಂದು ನೆಪ ಅಷ್ಟೇ. ಅರ್ಹತೆ ಇಲ್ಲದೆ ಹೋದ್ರೂ ಮಂಗನಿಗೆ ಸಿಂಹಾಸನ ಸಿಕ್ಕಿದೆ. ಅದ್ರ ಮೇಲೆ ಕೂತ್ಕೊಳ್ಳುತ್ತೋ ಅಥವಾ ಹಾಳು ಮಾಡುತ್ತೋ ಮಂಗನಿಗೆ ಬಿಟ್ಟಿದ್ದು. ಅಲ್ಲ, ಇವಳು ನಿಜವಾಗ್ಲೂ ಹಾಳು ಮಾಡು ಅಂತ ಹೇಳಿ ಹೋಗ್ತಿದ್ದಾಳೋ ಹೇಗೆ? ಥರ್ಡ್ ಅಂಪೈರ್ ಡಿಸಿಷನ್ನೇ ಕನ್ಫ್ಯೂಷನ್ ಹುಟ್ಟಿಸ್ಬಿಟ್ರೆ ಇನ್ನು ಯಾವ ಅಂಪೈರ್ ಹತ್ರ ಹೋಗೋಣಪ್ಪ? ಆಫೀಸ್, ಐ ಆಮ್ ಕಮಿಂಗ್. ಹಳೆ ಚಾಳಿನ ಮರ್ತಿಲ್ಲ. ವೆರಿ ಗುಡ್. ಹೇಳಿದ್ದನ್ನ ಕರೆಕ್ಟಾಗಿ ಮಾಡ್ತಿದ್ಯಾ. ನೆರಳು ನೋಡೆ ಪದ್ರಾಡ್ತಾ ಇದ್ದಾನೆ. ಇನ್ನ ನಿನ್ನ ನೇರವಾಗಿ ನೋಡಿದ್ರೆ ಏನಾಗ್ತಾನೋ ನನ್ನ ಮುದ್ದು ರಾಮ. ಸ್ಟೇಡಿಯಂ ಎಲ್ಲ ಫುಲ್ ಆಗಿದೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಹೇಗಿದ್ದೀರಲ್ಲ? ಫೈನ್ ಸರ್. ವೆರಿ ಗುಡ್. ಇದೇನಪ್ಪ, ಇವತ್ತೇ ಡೆಬ್ಯೂ ಆಗಿರೋ ಹೊಸ ಪ್ಲೇಯರ್ ತರ ನೋಡ್ತಿದ್ದಾರೆ ನನ್ನ. ಹಲೋ, ನಾನು ಯಾರು ಗೊತ್ತಲ್ಲ? ವಿಶ್ವಜಿತ್ ದೇಸಾಯಿ, ಮಾಜಿ ಆಟಗಾರ, ಕರೆಂಟ್ ಕಾಮೆಂಟೇಟರ್. ಇನ್ಫ್ಯಾಕ್ಟ್ ಸದ್ಯಕ್ಕೆ ನಿಮ್ ಬಾಸ್ ನಾನು. ಸದ್ಯಕ್ಕೆ ಅಂದ್ರೆ ಸರ್? ಸದ್ಯಕ್ಕೆ ಅಂದ್ರೆ ಅದು ಸದ್ಯಕ್ಕೆ ಟೆಂಪ್ರರಿ.
ಟೈಮ್ ಪಾಸ್ ಬಾಸ್ ಅಂತ ಅನ್ಕೊಳ್ಳಿ. ಓಕೆ. ಯಾಕೆಲ್ರು ಹೀಗೆ ನೋಡ್ತಾ ಇದ್ದೀರಾ? ಕಮಾನ್, ಹ್ಯಾವ್ ಫನ್, ಚಿಲ್. ನಾನ್ ಸೀರಿಯಸ್ ಅಲ್ಲ. ಡೋಂಟ್ ವರಿ, ಹ್ಯಾವ್ ಫನ್, ಚಿಲ್. ಯು ಕ್ಯಾನ್ ಬಿಹೇವ್ ಲೈಕ್ ಎ ಫ್ರೆಂಡ್ ವಿತ್ ಮೀ. ಓಕೆ? ಇನ್ ಫ್ಯಾಕ್ಟ್ ಮೋರ್ ದನ್ ಎ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಓಕೆ? ನೋಡಿ, ನಾನು ನಿಮ್ಮ ಟೆಂಪ್ರರಿ ಬಾಸ್ ಇರ್ಬೋದು, ಆದರೆ ನಮ್ಮ ಲೈಫು ಹಾಗೆ ಟೆಂಪ್ರರಿ. ನಾವೆಲ್ಲ ಇಲ್ಲಿ ಕೆಲವೇ ದಿನಗಳ ಆಟಗಾರರಷ್ಟೇ. ಸೊ ಡೋಂಟ್ ವರಿ, ಹ್ಯಾವ್ ಫನ್. ಓಕೆ? ನಾನು ಬಂದೀನಿ, ಹ್ಯಾವ್ ಫನ್ ಅಂದೀನಿ. ರಿದಮ್ ಕೂತ್ಕೊಂಡ್ಬಿಡ್ತಲ್ಲ. ಎಲ್ರು ಒಂದ್ಸಲ ಆಡಿ ನನ್ನ ಜೊತೆ ನೋಡೋಣ. ನಾನು ಬಂದೀನಿ, ಹ್ಯಾವ್ ಫನ್ ಅಂದೀನಿ. ವೆರಿ ಗುಡ್, ಹ್ಯಾವ್ ಫನ್. ಯೆಸ್, ಹ್ಯಾವ್ ಫನ್. ಬಾಸ್, ಇವತ್ತು ಬಾಸ್ ಬರಲ್ವಾ ಬಾಸ್? ಅಪ್ಪ, 150 ಸ್ಪೀಡಲ್ಲಿ ಬೌನ್ಸರ್ ಹಾಕ್ದಂಗೆ ಆಯ್ತಲ್ಲಪ್ಪ. ಬಾಲ್ ಯಾವ ಕಡೆ ಹೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ಅದೇನು ಹೇಳಿದ್ರಿ ಮತ್ತಿರ್ಗಿ ಹೇಳಿ. ತಿರ್ಗಿ ಹೇಳ್ಬೇಕಾ ಬಾಸ್? ಹಾಗೆ ಹೇಳಿ. ಬಾಸ್, ಇವತ್ತು ಬಾಸ್ ಬರಲ್ವಾ ಬಾಸ್? ಬಾಸ್ ಬರಲ್ವಾ ಅಂತ ಕೇಳ್ತಾ ಇದ್ದೀರಾ? ಇಲ್ಲ ಇಲ್ಲ, ಇವತ್ತು ಬಾಸ್ ಬರಲ್ಲ, ಅವರು ರಜದಲ್ಲಿದ್ದಾರೆ. ಹಾಲಿಡೇ. ಯಾಕೆ ಅಂತ ಕೇಳ್ಬೋದಾ ಬಾಸ್? ನೈಸ್, ಐ ಲೈಕ್ ಯುವರ್ ಬೋಲ್ಡ್ನೆಸ್. ವೆರಿ ಗುಡ್, ಕೀಪ್ ಇಟ್ ಅಪ್. ಬಾಸ್ ಯಾಕೆ ಬರ್ತಿಲ್ಲ ಅಂದ್ರೆ ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ. ಅಯ್ಯೋ, ಹುಷಾರಿಲ್ವಾ? ಹಾ, ಹುಷಾರಿಲ್ಲ. ನೀವೆಲ್ಲ ವಿಚಾರಿಸ್ಕೋಬೇಕಪ್ಪ ಬಾಸ್ನ, ವಿಚಾರಿಸ್ಕೊಳ್ಳೋದೇ ಇಲ್ಲ. ನಾನು ಬಂದಿನಿ. ಯಾಕೋ ರಾಮ, ಇತ್ತೀಚೆಗೆ ನೀನು ಯಾರ ಹತ್ರ ಎಂಥದನ್ನು ಶೇರ್ ಮಾಡ್ಕೋತಾ ಇಲ್ಲ. ಯಾಕೋ, ಏನಾಯ್ತು? ನೀ ಹೊರಡು ಆಫೀಸ್ಗೆ, ನಾನು ಇವನ ಹತ್ರ ಮಾತಾಡ್ತೀನಿ. ನಿಮ್ಮ ಮುಂದೆ ಮಾತ್ರ ಅಲ್ಲ ಚಿಕ್ಕಿ, ನಾನಿದ್ರು ಇಲ್ದೆ ಹೋದ್ರು ಇವನು ಹಿಂಗೆ ಇರ್ತಾನೆ ಅಲ್ವೇನಾ? ನೋಡಿ, ಮಾತಾಡ್ತಾನೆ ಇಲ್ಲ. ಯಾಕೋ ಅಪ್ಪು, ಅಂಥದ್ದೇನಾಗಿದ್ಯೋ? ಅದೇನು ಇಲ್ಲ ಚಿಕ್ಕಿ, ಹೇಳಿದ್ನಲ್ಲ. ಏನು ವಿಷಯ ಇಲ್ಲದೆ ನೀನ್ ಮೂಡ್ ಹೀಗೆ ಅಪ್ಸೆಟ್ ಮಾಡ್ಕೋತೀಯಾ? ಆಫೀಸ್ಗೆ ಹೋಗದೆ ಮನೇಲೇ ಇದೆಯಾ ಅಂತಂದ್ರೆ ಅದು ಸಣ್ಣ ವಿಚಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ವಿಷಯ ಏನು ಅಂತ ಹೇಳು ಅಪ್ಪು. ರಾಮ್, ಚಿಕ್ಕಿಗೇನು ಹೇಳ್ಬೇಡ. ನಾನು ಬೇಕಾದ್ರೆ ಹೊರಗಡೆ ಇರ್ತೀನಿ, ಬಟ್ ನಮ್ಮ ಸೀಕ್ರೆಟ್ನ. ಏನೋ ಅದು, ಏನೋ ಸೀಕ್ರೆಟ್ ಅಂತಿದ್ದಾನೆ. ಚಿಕ್ಕಿ ಅವನೇನೋ ತಮಾಷೆ ಮಾಡ್ತಿದ್ದಾನೆ. ಯಾವಾಗ ಕೇಳಿದ್ರು ಹೀಗೆ ಹೇಳು. ನನ್ಗೆ ಈಗ ವಿಷಯ ಗೊತ್ತಾಗ್ಬೇಕು, ಏನ್ ಹೇಳು. ನಿಜವಾಗ್ಲೂ ಏನು ಇಲ್ಲ ಚಿಕ್ಕಿ. ಹಾಗಾದ್ರೆ ಏನ್ ವಿಷಯ ಹೇಳು. ಹೆಲೋ ಫ್ರೆಂಡ್. ಹೇ, ಬಿಸಿ ಇದೆಯಾ? ಇದೇನಿದು ಹೊಸ ಹ್ಯಾಬಿಟ್ಟು? ಈಗಲೂ ನಾನು ಹಲೋ ಅಂದಿದ್ದು ಡಲ್ ಆಗಿದ್ಯಾ? ಅಜ್ಜಿ ಹೇಳಿದ್ಲು ನೀನೀಗ ಆಫೀಸಲ್ಲಿ ಇರ್ತೀಯ ಅಂತ, ನಿನ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ನೀನು ಬಾಸ್ ಅಂಕಲ್ ಮನೆ ಎಲ್ಲ ಇದೆಯಾ? ಹಾ, ಬಾಸ್ ಸ್ವಲ್ಪ ಅದೇನೋ ಕೆಲಸ ಕೊಟ್ಟಿದ್ದಾರೆ, ಅದಕ್ಕೆ. ಅಂದ್ರೆ ನೀನು ಸಿಕ್ಕಾಪಟ್ಟೆ ಬಿಸಿ. ಎಷ್ಟೇ ಬಿಸಿ ಆಗಿದ್ರು ನನ್ ಮುದ್ದು ಬಂಗಾರಿ ಫೋನ್ ಮಾಡಿದಾಗ ಯಾವಾಗ್ಲೂ ಫ್ರೀನೇ. ನಿಜವಾಗ್ಲೂ? ನನ್ ಗೊತ್ತು ನೀನ್ ಸುಳ್ಳು ಹೇಳ್ತಿದ್ಯಾ. ನೀನೀಗ ಖುಷಿಯಾಗಿಲ್ಲ. ನೀನ್ ಯಾಕೂ ಸ್ಯಾಡ್ ಆಗಿದ್ಯಾ ಫ್ರೆಂಡ್, ನನ್ ಗೊತ್ತು. ಹಾಗನ್ನಿಸ್ತಾ ನಿಂಗೆ? ನೀನ್ ಯಾವತ್ತಿರೋ ತರ ಇವತ್ತಿಲ್ಲ. ಮಗುಗೂ ಗೊತ್ತಾಗತ್ತೆ ನೋಡು ನಿನ್ನ ಮುಖ ನೋಡಿದ್ರೆ. ಅದಕ್ಕೆ ಹೇಳಿದ್ದು ಇದನ್ನೆಲ್ಲ ಮರೆತು ಆರಾಮಾಗಿರು ಅಂತ. ಬಾಸ್ ಅಂಕಲ್ ತುಂಬಾ ಕೆಲಸ ಕೊಟ್ಟು ನನ್ನ ಸ್ಯಾಡ್ ಮಾಡಿದಾರಾ? ಹ್ಞೂ ಪುಟ, ಸ್ವಲ್ಪ ಜಾಸ್ತಿನೇ ಕೆಲಸ ಕೊಟ್ಟಿದ್ದಾರೆ. ಫ್ರೆಂಡ್, ನನ್ಗೂ ಇಲ್ಲಿ ಬೋರ್ ಆಗ್ತದೆ, ನಿನ್ಗೂ ಅಲ್ಲಿ ಬೋರ್ ಆಗ್ತದೆ. ಅಟ್ಲೀಸ್ಟ್ ಮಗುನ ಮೀಟ್ ಮಾಡ್ಕೊಂಬಾರೋ. ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಫೋನ್ ಮಾಡ್ದೆ. ಡಿಸ್ಟರ್ಬ್ ಆಗಿದ್ರೆ ಸಾರಿ. ನಾನು ಹೇಳದ್ನಲ್ಲ ನಿಂಗೆ, ನೀನ್
ಯಾವಾಗ ಬೇಕಾದ್ರೂ ನಂಗೆ ಫೋನ್ ಮಾಡ್ಬೋದು, ಎನಿ ಟೈಮ್. ಎಸ್ ಎಸ್, ಎನಿ ಟೈಮ್, ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ನಾನು ಪರ್ಮಿಷನ್ ಕೊಟ್ಟಿದ್ದೀನಿ. ಪುಟಿ, ನಿನ್ ಫ್ರೆಂಡ್ಗೆ ನಾನ್ ಜಾಸ್ತಿ ಕೆಲಸ ಕೊಟ್ಟಿಲ್ಲ, ನಿನ್ ಫ್ರೆಂಡೇ ಜಾಸ್ತಿ ಕೆಲಸ ಮಾಡ್ತಿರೋದು. ಹೌದಾ ಫ್ರೆಂಡ್? ನಮ್ ಸ್ಕೂಲಲ್ಲಿ ಫೇಲ್ ಆಗ್ಬಾರ್ದು ಅಂತ ಎಕ್ಸ್ಟ್ರಾ ಓದ್ತಾರೆ ಅಲ್ವಾ, ಆ ತರನಾ? ಹಾ, ಅದೇ ತರ. ಆದ್ರೆ ನಿನ್ ಫ್ರೆಂಡ್ ಫೇಲ್ ಆಗಿ ಎಕ್ಸ್ಟ್ರಾ ಫೀಲ್ ಮಾಡ್ಕೊಂತಿದ್ದಾನೆ. ಮಗು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಫ್ರೆಂಡ್, ನಿನಗೆ ಬೇಜಾರಾಗಿದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಮನ್ಸಿಗೆ ಬೇಜಾರಾದಾಗ ನಾಲ್ಗೆಗೆ ಸ್ವೀಟ್ ಇಟ್ಕೋಬೇಕಂತೆ. ಆದ್ರೆ ನಾನಂತೂ ಸ್ವೀಟ್ ತಿನ್ನಕ್ಕಾಗಲ್ಲ, ನೀನಾದ್ರೂ ಸ್ವೀಟ್ ತಿನ್ನು. ನೀನ್ ಸ್ವೀಟ್ ತಿಂದ್ರೆ ನಾನು ತಿನ್ನಂಗೆ. ಈಗ ನೀನ್ ಫೀಲ್ ಮಾಡ್ಕೋಬೇಡ, ನೀನ್ ತಿಂದ್ರೆ ನಾನು ಹ್ಯಾಪಿ ಆಗ್ತೀನಿ. ನನ್ಗೋಸ್ಕರ ಆದ್ರೂ ಸ್ವೀಟ್ ತಿನ್ನು ಪ್ಲೀಸ್. ಸರಿ, ಸೀಬುಟಾಗೆ ಯಾವ ಸ್ವೀಟ್ ಬೇಕು? ಅವಲಕ್ಕಿ ಪಾಯಸ. ಅವಲಕ್ಕಿ ಪಾಯಸನ? ಸಖತ್ತಾಗಿರುತ್ತೆ. ಫ್ರೆಂಡ್ಸ್, ನಾನು ಮಾಡೋದು ಹೇಳ್ಕೊಳ್ಳ? ಯಾ. ಬಾಸೆ ಕರೆದಿದ್ದು, ಸರಿಗೆ ಇನ್ಫಾರ್ಮ್ ಮಾಡಿ ಬರ್ತೀನಿ, ನೀವು ಇಲ್ಲಿ ಕುತ್ಕೊಳ್ಳಿ. ಚಿಕ್ಕಯ್ಯ, ನೀವು ಕೇಳಿದ ಅವಲಕ್ಕಿ ಪಾಯಸ ರೆಡಿ. ಆಹಾ, ಘಮ ಘಮ ಅಂತಿದೆ. ರುಚಿ ನೋಡಿ ಹೇಗಿದೆ ಅಂತ ಹೇಳಿ. ವಿಡಿಯೋ ಕಾಲಲ್ಲೇ ಹೇಳಿದ್ಲಲ್ಲ. ನಿಮಗೆ ಯಾರು ಹೇಳಿದ್ರು? ಸಾಧನಮ್ಮ. ಸಾಧನ ಚಿಕ್ಕಿನ? ಸರಿ ಸರಿ ಸರಿ. ನೀವ್ ಯಾರು ಅಂತ ತಿಳ್ಕೊಂಡ್ರಿ? ನಾನು ಅವರೇ ಹೇಳಿರ್ಬೇಕು ಅಂತ ಅನ್ಕೊಂಡೆ. ಕರೆಕ್ಟ್ ಕರೆಕ್ಟ್, ಅವರೇ. ಏನಮ್ಮ? ಸರ್ನ ನೋಡೋದಕ್ಕೆ ಆಫೀಸಿಂದ ಯಾರೋ ಬಂದಿದ್ದಾರೆ. ಆಫೀಸಿಂದನ? ಆಫೀಸಿಂದ ಯಾರು ಬಂದಿರ್ಬೇಕು? ಕೊನೆ ಸರ್ತಿ ಕೇಳ್ತಾ ಇದ್ದೀನಿ, ಏನಾಯ್ತು ಹೇಳು. ಈ ಪುರಿ ತಲೆ ತಿನ್ನೋದಲ್ದೆ ಕೋಲಲ್ಲಿ ಬೇರೆ ಹೊಡಿತ್ಯಾ. ಯಾವ ಇಂಟರ್ವ್ಯೂಲು ಈ ತರ ಪ್ರಶ್ನೆಗಳು ಕೇಳಲ್ಲ. ಇದು ಇಂಟ್ರೂ ಅಲ್ಲ ಕಣೋ, ಕನ್ಸರ್ನ್. ಏನ್ ಹೇಳು? ಕನ್ಸರ್ನ್. ನೀನ್ ಯಾತಕ್ಕೆ ಅವನ ಜೊತೆ ಇರೋದು? ಇದನ್ನೆಲ್ಲ ಕೇಳೋದಕ್ಕೆ ತಾನೆ? ಏನ್ ಕೇಳಿದ ತಕ್ಷಣ ಹೇಳ್ಬಿಡ್ತಾನೆ ನಿನ್ ಮೊಮ್ಮಗ. ಸರಿಯಾದ ರೀತಿಲಿ ಕೇಳಿದ್ರೆ ಹೇಳ್ತಾನಪ್ಪ. ಈಗ ಅವನು ಆಫೀಸ್ಗೆ ಹೋಗದೆ ಮನೇಲೆ ಯಾಕಿದಾನೆ? ಅದನ್ನ ನೀನೇ ಕೇಳೋ ರೀತಿಲಿ ಕೇಳ್ಬೋದಾಗಿತ್ತಲ್ಲಪ್ಪ. ಸೂರಿ, ನನಗೆ ಎಷ್ಟು ಸಲ ಹೇಳಿ, ಅವನಿಗೆ ಸ್ವಲ್ಪ ಟೈಮ್ ಬೇಕು. ಈ ಅಕ್ಟೋಬರ್ ತಿಂಗಳು ಬಂದ್ರೆ ಸಾಕು, ಅಣ್ಣಂಗೆ ಸ್ವಲ್ಪ ಚಾರ್ಜ್ ಆಗಕ್ಕೆ ಟೈಮ್ ತೊಗೊಳತ್ತೆ. ಚಾರ್ಜ್ ಮಾಡೋರು ಯಾರು? ಬರ್ತಾರೆ, ಬರ್ದೇ ಇರ್ತಾರ.